ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿನ ವಿಡಿಯೋದಲ್ಲಿ ನನ್ನ ಹೇರ್ ಕೇರ್ ರೇಂಜ್ ಅಥವಾ ನಾನು ಯೂಸ್ ಮಾಡುವಂತಹ ಹೇರ್ ಕೇರ್ ಪ್ರಾಡಕ್ಟ್ಸ್ ಗಳ ಬಗ್ಗೆ ತಿಳಿಸ್ತಾ ಇದ್ದೀನಿ. ಸಾಮಾನ್ಯವಾಗಿ ನಾವೆಲ್ಲರೂ ಹೇರ್ ಫಾಲ್ ಸಮಸ್ಯೆನ ಫೇಸ್ ಮಾಡ್ತಾನೆ ಇರ್ತೀವಿ. ವೆದರ್ ಕಂಡೀಷನ್ಸ್ ಇಂದ, ಸ್ಟ್ರೆಸ್ ಇಂದ, ಲ್ಯಾಕ್ ಆಫ್ ಸ್ಲೀಪ್ ಇಂದ, ಬ್ಯಾಡ್ ಫುಡ್ ಹ್ಯಾಬಿಟ್ಸ್ ಇಂದ ಅಥವಾ ಕಾನ್ಸ್ಟೆಂಟ್ ಹೀಟ್ ಸ್ಟೈಲಿಂಗ್ ಇಂದ ಇನ್ನೂ ಹಲವಾರು ರೀಸನ್ಸ್ ಗೆ ಹೇರ್ ಫಾಲ್ ಆಗುತ್ತೆ. ಹೇರ್ ಫಾಲ್ಗೆ ರೂಟ್ ಕಾಸ್ ನ ತಿಳ್ಕೊಳ್ಳದೆ ಸುಮ್ಮನೆ ರ್ಯಾಂಡಮ್ ಆಗಿ ಸಿಗುವಂತ ಪ್ರಾಡಕ್ಟ್ ಗಳನ್ನ ಬಳಸೋದ್ರಿಂದ ಹೇರು ಇನ್ನಷ್ಟು ಡ್ಯಾಮೇಜ್ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿ ಐ ಕೆಮ್ ಅಕ್ರಾಸ್ ವಿತ್ ಕೆಮಿಕಲ್ ಫ್ರೀ ಪ್ರಾಡಕ್ಟ್ಸ್ ಅಂತಾನೆ ಹೇಳ್ಬೋದು. ಇಂಟ್ರಡ್ಯೂಸಿಂಗ್ ಥ್ರೈಕೋ ಅವರ ಹೇರ್ ಕೇರ್ ರೇಂಜ್ ಪ್ರಾಡಕ್ಟ್ಸ್ ನ ಒನ್ ಬೈ ಒನ್ ತೋರಿಸ್ತಾ ಹೋಗ್ತೀನಿ. ಸೊ ತಡ ಮಾಡ್ದೆ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇವತ್ತಿನ ಫಸ್ಟ್ ಪ್ರಾಡಕ್ಟ್ ಬಂದು ಥ್ರೈಕೋಸ್ ಹೇರ್ ಫಾಲ್ ಕಂಟ್ರೋಲ್ ಹೇರ್ ಸಿರಮ್ 2.0. ಈ ಸಿರಮ್ ನ ಬಳಸೋದ್ರಿಂದ ಹೇರ್ ಫಾಲ್ ತುಂಬಾನೇ ಚೆನ್ನಾಗಿ ರೆಡ್ಯೂಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ಬಿಕಾಸ್ ಆಫ್ ದ ಇಂಗ್ರೀಡಿಯೆಂಟ್ಸ್, ರೋಸ್ಮೆರಿ, ಹೈಲೋರಾನಿಕ್ ಆಸಿಡ್, ರೆಡಿನ್ಸಿಲ್ ಅಂತ ತುಂಬಾನೇ ಪವರ್ಫುಲ್ ಇಂಗ್ರೀಡಿಯೆಂಟ್ಸ್ ನ ಬಳಸಿದ್ದಾರೆ. ರೋಸ್ಮೆರಿ ನಮ್ಮೆಲ್ಲರಿಗೂ ಗೊತ್ತಿದೆ ಹೇರ್ ಫಾಲ್ ಗೆ ತುಂಬಾನೇ ಚೆನ್ನಾಗಿ ವರ್ಕ್ ಆಗುತ್ತೆ. ಹೇರ್ ಫಾಲಿಕಲ್ ಸ್ಟ್ರೆಂಥನ್ ಮಾಡಿ ಹೇರ್ ಲಾಸ್ ನ ಮಿನಿಮೈಸ್ ಮಾಡುತ್ತೆ. ಅಂಡ್ ಹೈಲೋರಾನಿಕ್ ಆಸಿಡ್ ಡೀಪ್ಲಿ ಪೆನೆಟ್ರೇಟ್ ಆಗಿ ಹೇರ್ ಗ್ರೋತ್ ಆಕ್ಟಿವಿಟೀಸ್ ನ ಇನ್ಕ್ರೀಸ್ ಮಾಡುತ್ತೆ. ಅಂಡ್ ರೆಡಿನ್ಸಿಲ್ ಹೇರ್ ಗ್ರೋತ್ ನ ಇನ್ಕ್ರೀಸ್ ಮಾಡಿ ಹೇರ್ ಫಾಲಿಕಲ್ಸ್ ನ ಸ್ಟ್ರೆಂಥನ್ ಮಾಡುತ್ತೆ. ಅಂಡ್ ಹೇರ್ ಡೆನ್ಸಿಟಿ ಕೂಡ ಇನ್ಕ್ರೀಸ್ ಆಗಕ್ಕೆ ಹೆಲ್ಪ್ ಮಾಡುತ್ತೆ. ಅಂಡ್ ಪ್ರಿಮೆಚೂರ್ ಹೇರ್ ಲಾಸ್ ನ ಕೂಡ ರಿಡ್ಯೂಸ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದ್ರ ಕನ್ಸಿಸ್ಟೆನ್ಸಿ ಬಂದು ವಾಟರಿ ಆಗಿರೋದ್ರಿಂದ ಯಾವುದೇ ತರ ಗ್ರೀಸಿನೆಸ್ ಅಂತ ಅನ್ಸಲ್ಲ. ಅಪ್ಲೈ ಮಾಡಿ ಆದ್ಮೇಲೆ ಹೇರ್ ವಾಶ್ ಮಾಡಬೇಕು ಅನ್ನೋ ಅಗತ್ಯ ಕೂಡ ಇರಲ್ಲ. ಫಾರ್ ಬೆಸ್ಟ್ ರಿಸಲ್ಟ್ಸ್ ಯೂಸ್ ದಿಸ್ ಸಿರಮ್ ಟ್ವೈಸ್ ಅ ಡೇ. ನೆಕ್ಸ್ಟ್ ಒನ್ ಬಂದು ಹೇರ್ ಫಾಲ್ ಕಂಟ್ರೋಲ್ ರಿವೈಟಲೈಸಿಂಗ್ ರೋಸ್ಮೆರಿ ಶಾಂಪೂ ಅಂಡ್ ಕಂಡೀಷನರ್ ಕಾಂಬೋ. ಥ್ರೈಕೋ ಅವರ ಹೇರ್ ವೈಟಲೈಸಿಂಗ್ ರೋಸ್ಮೆರಿ ಶಾಂಪೂ ಫಾರ್ ಹೇರ್ ಫಾಲ್ ಕಂಟ್ರೋಲ್. ಇದರಲ್ಲಿ ಕೀ ಇಂಗ್ರೀಡಿಯೆಂಟ್ಸ್ ಅಂತ ಬಂದ್ರೆ ರೋಸ್ಮೆರಿ, ಜಿಂಕ್ ಪಿಸಿಎ ಅಂಡ್ ಕೆಫೀನ್. ರೋಸ್ಮೆರಿ ಹೇರ್ ಗ್ರೋತ್ ನ ಸ್ಟಿಮ್ಯುಲೇಟ್ ಮಾಡಿ ಸ್ಕಾಲ್ಪ್ ಹೆಲ್ತ್ ನ ಇಂಪ್ರೂವ್ ಮಾಡುತ್ತೆ. ಜಿಂಕ್ ಪಿಸಿಎ ಅಂಡ್ ಕೆಫೀನ್ ಪ್ರೆಸೆಂಟ್ ಇನ್ ಶಾಂಪೂ ಹೇರ್ ಥಿನ್ನಿಂಗ್ ನ, ಹೇರ್ ಶೆಡ್ಡಿಂಗ್ ನ ಡಿಕ್ರೀಸ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಸ್ವಲ್ಪ ಕ್ವಾಂಟಿಟಿನ ಯೂಸ್ ಮಾಡಿದ್ರೆ ಸಾಕು, ಸ್ಕಾಲ್ಪ್ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಈ ಶಾಂಪೂನ ಬಳಸೋದ್ರಿಂದ ಹೇರ್ ತುಂಬಾನೇ ನರಿಷ್ಡ್ ಆಗಿ ಕಾಣಿಸುತ್ತೆ ಅಂಡ್ ಫ್ರಿಸಿನೆಸ್ ಕೂಡ ಕಂಟ್ರೋಲ್ ಮಾಡುತ್ತೆ. ನೆಕ್ಸ್ಟ್ ಒನ್ ಬಂದು ಆಂಟಿ ಫ್ರಿಜ್ ಇನ್ಸ್ಟೆಂಟ್ ಶೈನ್ ಹೇರ್ ಹೀಟಿಂಗ್ ಸ್ಪ್ರೇ ಅಥವಾ ಹೀಟ್ ಪ್ರೊಟೆಕ್ಷನ್ ಸ್ಪ್ರೇ. ಈ ಹೇರ್ ಸ್ಪ್ರೇ ನ ಬಳಸಿ ಹೀಟಿಂಗ್ ಟೂಲ್ಸ್ ನ ಬಳಸೋದ್ರಿಂದ ಯಾವುದೇ ತರ ಹೇರ್ ಡ್ಯಾಮೇಜ್ ಆಗಲ್ಲ. ಬಿಕಾಸ್ ಇದರಲ್ಲಿ 480 ಡಿಗ್ರಿ ಫಾರೆನ್ ಹೀಟ್ ವರೆಗೂ ಹೀಟ್ ಪ್ರೊಟೆಕ್ಷನ್ ನ ಪ್ರೊವೈಡ್ ಮಾಡುತ್ತೆ. ಅಂಡ್ ಇನ್ಸ್ಟೆಂಟ್ ಶೈನ್ ನ ಪ್ರೊವೈಡ್ ಮಾಡುತ್ತೆ, ಫ್ರಿಜ್ ನ ಕಂಟ್ರೋಲ್ ಮಾಡುತ್ತೆ. ಅಂಡ್ ಮಾಲಿಕ್ಯುಲರ್ ಲೆವೆಲ್ ಅಲ್ಲಿ ಹೇರ್ ಸ್ಟ್ರೆಂಥನ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಅಂಡ್ ಇನ್ಸ್ಟೆಂಟ್ ಹೈಡ್ರೇಷನ್ ನ ಪ್ರೊವೈಡ್ ಮಾಡೋದ್ರಿಂದ ಹೇರ್ ತುಂಬಾನೇ ನರಿಷ್ಡ್ ಅಂಡ್ ಶೈನಿ ಆಗಿ ಕಾಣಿಸುತ್ತೆ. ಹೇರ್ ತುಂಬಾನೇ ಸ್ಮೂತ್ ಅಂಡ್ ಸಿಲ್ಕಿ ಆಗಿ ಕಾಣಿಸೋಕೆ ಹೆಲ್ಪ್ ಮಾಡುತ್ತೆ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇವತ್ತು ತೋರಿಸಿರೋ ಎಲ್ಲಾ ಪ್ರಾಡಕ್ಟ್ ಗಳ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿದೀನಿ. ಸೊ ಯು ಕ್ಯಾನ್ ಚೆಕ್ ಇಟ್ ಔಟ್. ಸದ್ಯಕ್ಕೆ ಬೈ ಒನ್ ಗೆಟ್ ಒನ್ ಆಫರ್ ಕೂಡ ನಡೀತಾ ಇದೆ. ತುಂಬಾನೇ ಬೆಸ್ಟ್ ಪ್ರೈಸ್ ಅಲ್ಲಿ ನಿಮ್ಗೆ ಈ ಪ್ರಾಡಕ್ಟ್ ಗಳನ್ನ ಬೈ ಮಾಡಬಹುದು. ಅಂಡ್ ನಿಮ್ಮ ಎಲ್ಲ ಹೇರ್ ಫಾಲ್ ಸಮಸ್ಯೆಗಳಿಗೆ ಇದು ಒನ್ ಸ್ಟಾಪ್ ಡೆಸ್ಟಿನೇಷನ್ ಅಂತಾನೆ ಹೇಳ್ಬೋದು. ಅಂಡ್ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನಷ್ಟು ಇದೇ ತರದ ಕಂಟೆಂಟ್ಸ್ ಗಾಗಿ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಫಾಲೋ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಿ ಇನ್ ದ ನೆಕ್ಸ್ಟ್ ಒನ್. ಬಾಯ್.